ಏನು ಗೊತ್ತಾನ ನಾವು ಕಾಲೇಜ್ ಬಂದ್ರೆ ಗಾಡಿ ನಿಮ್ಮ ಕೈಗೆ ಇರಲ್ಲ ಎಲ್ಲ ನಾವು ಹುಡುಗರ ಕೈ ಬಂದು ನಮ್ಮ ಕಾರ್ತಿಕ್ ಅವರ ಕೋಲ್ಡ್ ಡ್ರಿಂಕ್ಸ್ ಹಾಕಿ ಕುಡಿಬಾರ್ದು ಈ ಟೈಮ್ದಾಗ ನಾಚಿಕೆ ಮನ ಮರ್ಯಾದಿಲ್ಲ ಮನೆ ಉಟ್ಕೊಂಡಿ ಅವ್ನು ಬಿಟ್ಟು ಎಲ್ಲಿ ಹೋಗಿಲ್ಲ ಓಣ ಒಂದು ಫೋನ್ ರಾಸ್ತಿದ್ದಾನ ಅವ್ನು ಚಂದ ಹೇಳಕ್ ಬರಲ್ಲ ಒಂದು 5 ನಿಮಿಷ ತಡಿ ಅಂತೇಳಿ ಹೌದು ಮಾಡು ಗೊತ್ತಲ್ಲ ಎಲ್ಲರಿಗೂ ಡೈಲಿ ಚಂತನ ಒಂದೇ ಚಡ್ಡಿ ಹಾಕೊಂಡು ತಿರುಗಾಡ್ತಿದ್ರು ಇವರು ಹಾಸ್ಪಿಟ್ಲ್ ಅರ್ಬಿ ಕಾಲ್ ಮಾಡ್ಕೊಂಬರೋದು ಏ ಅಲ್ಲಿ ತರಿಸ್ಕೊಟ್ಟೇವಿ ಅದೇ ಹಾಸ್ಪಿಟ್ಲ್ ಕಾಲ್ ಮಾಡ್ಕೊಂಬರೋದು ಬೆಳಗ್ಗೆ ಎದ್ರೆ ಮನುಷ್ಯ ಫ್ರೆಶ್ ಇರ್ತಾನ ಅಂದ್ರ ಹುರುಪ್ನಾಗ ಇರ್ತದ ಬಟ್ ಮಧ್ಯಾಹ್ನ ಇದ್ರೆ ಹುರುಪೇ ಇರಲ್ಲ ಗೈಸ್ ಫೈನಲಿ ರೈಸ್ ಸಾಂಬಾರ್ ರೆಡಿ ಮಾಡ್ಯಾರ ಅದನ್ನೇ ತಿನ್ನೋಣ ಬನ್ನಿ ರೆಡಿ ಮಾಡಿರಲ್ಲ ರೆಡಿ ಮಾಡೀನಿ ಗೈಸ್ ನಾನೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಆಗ್ತಾ ಇದೆ ನೋಡಿ ಗೈಸ್. 1 ಗಂಟೆ ಮೇಲೆ 1:30 ಎಲ್ಲ ಬರೋದ. ಈಗ ಜಸ್ಟ್ ಅದಕ್ಕೆ ರೆಡಿ ಆಗಿನಿ. ಯಾಕಪ್ಪ ಅಂದ್ರೆ ಡೈಲಿ ಯಾರೊಬ್ರು ಎಬ್ಬಿಸ್ತಿದ್ರು ಫೋನ್ ಹಚ್ಚಿ ಎದ್ದೆಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತ ಆರಾಮ್ ಕೋರ್ಗಳು ಯಾರು ಎಬ್ಬಿಸಿಲ್ಲ. ಹಂಗಾಗಿ ಎಚ್ಚರನೂ ಆಗಿಲ್ಲ ನನಗೆ 1 ಗಂಟೆಗೆ ತನ. ಇವಾಗ ಜಸ್ಟ್ ಅದಕ್ಕೆ ಪಟ ಅಂತ ಹೇಳಿ ಫ್ರೆಶ್ ಅಪ್ ಆಗಿನಿ. ಸ್ನಾನ ಮಾಡೋದು ಬರೀ ಜಸ್ಟ್ ಮಾಡಿ ತಕೊಂಡು ಸಂಜೆ ಒಂದು ಮಾಡೋದೈತೆ ತಿಳಿದ್ರೆ ಬನ್ನಿ ಆಯ್ತು. ಇವಾಗ ಡೈರೆಕ್ಟ್ ಕಾಲೇಜ್ ಕೊಂಬಂತ ಸಿಕ್ಕಾಪಟ್ಟು ಹಸು ಹೋಗಿದೆ. ಫಸ್ಟ್ ಊಟ ಮಾಡೋಮಂತ ಭಾಳ ಕೆಟ್ಟ ಹಸು ಹೋಗಿದೆ. ಅದಕ್ಕೆ ನನಗೆ ಎಚ್ಚರನೇ ಆಗಿಲ್ಲ. ಅದಕ್ಕೆ ಎಚ್ಚರ ಆಗಿತ್ತಂದ್ರೆ ಎದಕ್ಕೆ ಹೋಗ್ಬಿಡ್ತಿದ್ದೆ. ಬನ್ನಿ ಏನು ಮಾಡೋಕ್ಕಾಗಲ್ಲ. ಇವಾಗ ಫಸ್ಟ್ ಹೋಗಿ ಶಿಸ್ತು ಊಟ ಮಾಡೋಮಂತ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಮಂತ ಲೆಟ್ಸ್ ಗೋ ಗೈಸ್. ಹೋಗೋ ಬನ್ನಿ ಗೈಸ್. ಇವಾಗ ಅಲ್ಲಿಂದ ಬಂದು ಫಸ್ಟಿಗೆ ಊಟ ಮಾಡಿಕೊಂಡು ಆಮೇಲೆ ಆಫೀಸ್ ಕಾಲೇಜ್ ಕಡೆ ನಮ್ಮ ಪ್ರಯಾಣ. ಫಸ್ಟ್ ಊಟ ಯಾಕಂದ್ರೆ ಭಾಳ ಲೇಟ್ ಆಗಿತ್ತು ಅದಕ್ಕೆ ಗೈಸ್ ಊಟ ಅಂತ ಆಯ್ತು. ಈಗ ಫಸ್ಟ್ ಈಗ ಕಾಲೇಜ್ ಕಡೆ ಹೋಗೋಮಂತ ಲೆಟ್ಸ್ ಗೋ. ನಮ್ಮ ಕ್ಯಾಮ್ರಾಮ್ಯಾನ ಗಾಡಿ ಹೊಡ್ಯಾಕ ಅಣ್ಣ ಸಾವಕಾಶ ಬಿಟ್ಟಣ ಗೈಸ್. ಏನು ಗೊತ್ತಾನ ನಾವು ಕಾಲೇಜ್ ಬಂದ್ರೆ ಗಾಡಿ ನಿಮ್ಮ ಕೈಗೆ ಇರಲ್ಲ ಎಲ್ಲ ನಾವು ಹುಡುಗರ ಕೈ ಗೈಸ್. ಇವಾಗ ಕಾಲೇಜ್ಗೆ ಹೋಗಿ ಮಾಡಿ ತಿರುಗಾಡಿ ಸುತ್ತಾಡಿ ಮಾಡಿ ಈಗ ಜಸ್ಟ್ ಮತ್ತೆ ಸಂಜೆನೇ ಆಯಿತು. ಅಲ್ಲಿ ಯಾರೂ ಇಲ್ಲ ಕಾಲೇಜ್ದಾಗ. ನಾನು ನಮ್ಮ ಕಣ್ಣಪ್ಪ ನಮ್ಮ ಕ್ಯಾಮ್ರಾಮ್ಯಾನ ಅಳ್ಕೋತ ಹೊಂಟ ನೋಡ್ರಿ ಗೈಸ್. ನಮ್ಮ ಕ್ಯಾಮ್ರಾಮ್ಯಾನ್ ಅಳ್ಕೋತ ಹೊಂಟಾನ. ಈಗ ಅವ ಸ್ವಲ್ಪ ಬಿಸಿ ಇದ್ದ ಗೈಸ್. ಅವ್ನು ಯಾಕೆ ಬಿಸಿ ಇದ್ದವನು ಯಾಕೆ ಕಾಡೋದು ತಿಳಕ್ಕೆ ಬಂದ್ವಿ. ಕೋಲ್ಡ್ ಡ್ರಿಂಕ್ಸ್ ಹಾಕಿ ಕುಡಿಬಾರ್ದು ಈ ಟೈಮ್ದಾಗ ನಾಚಿಕೆ ಮನ ಮರ್ಯಾದಿಲ್ಲ ಮನೆ ಉಟ್ಕೊಂಡಿ ಅಲ್ಲ ನೋಡಿ ಗೈಸ್. ಮೈ ಮೇಲೆ ಬರ್ರಿ ಹಿಂಗೆ ಹೇಳ್ಬಿಡೋದು. ಇದೊಂದು ಡೈಲಾಗ ಮೈ ಮೇಲೆ ಬರ್ರಿ ಇದೊಂದು ಡೈಲಾಗ. ಅದೇ ಅಂದ್ರೆ ಮೈ ಮೇಲೆ ಬರ್ರಿ ಇದೊಂದು ಡೈಲಾಗ್ ಹೇಳ್ಬಿಡೋದ. ಮುಂಜಾನಿಂದನೇ ಬೈ ಹೇಳತ್ನಿ ಶಾಸ್ತ್ರಕ್ಕೆ ಮೋಸ ಮಾಡೋದ. ನಾಚಿಕೆ ಮಾನ ಮರ್ಯಾದಿಲ್ಲ ನನಗೆ. ಅವ್ನು ಬಿಟ್ಟು ಎಲ್ಲಿ ಹೋಗಿಲ್ಲ ಓಣ ಒಂದು ಫೋನ್ ರಾಸ್ತಿದ್ದಾನ. ಅವ್ನು ಚಂದ ಹೇಳಕ್ ಬರಲ್ಲ ಒಂದು 5 ನಿಮಿಷ ತಡಿ ಅಂತೇಳಿ ಹೌದು ಮಾಡು ಗೊತ್ತಲ್ಲ ಎಲ್ಲರಿಗೂ ಗೊತ್ತಲ್ಲ ಗೈಸ್. ಮೋಸ ಮಾಡ್ತಾನ ಒಟ್ಟು ನಂಬರ್ ನೋಡಿ ಅವನೊಬ್ಬ ಕಣ್ಣಪ್ಪ ನಡು ನೀರ ಕೈ ಬಿಟ್ಟೋತಾನ ನನಗೆ ಪೂರ ಎದ್ದಿಂದ ಪೂರ. ಅಗಳೇನೋ ಅಲ್ಲಿ ಡ್ಯೂಟಿ ಹಂಗೆ ಮಾಡ್ಯಾನ ಬಿಟ್ಟು ಹೋಗ್ಬಿಟ್ಟಾನ ಹೊರಗೆ ಎಲ್ಲೇ ಜಿಪ್ಪತ್ತ. ನಾನು ಒಬ್ಬನೇ ಬಿಟ್ಟು ಮಾನಸಿಕ ಆಗುತ್ತೆ ಗೈಸ್. ಡೈಲಿ ಚಂತನ ಒಂದೇ ಚಡ್ಡಿ ಹಾಕೊಂಡು ತಿರುಗಾಡ್ತಿದ್ರು ಇವರು ಇಬ್ರು ಹಂಗೆ ಜೋಡಿ ಮೇಲೆ ಅಂದ್ರೆ ಫುಲ್ ಜೋಡಿ ಮೇಲೆ ತಿರುಗಾಡ್ತಾರೆ ಗೈಸ್. ಕಾಲೇಜ್ದಾಗಲಿ ಹೊರಗಾಗ್ಲಿ ಈ ತರ ಮೋಸ ಮಾಡ್ತಾನಂದ್ರ ಏನಂತಾರ ಏನಂತಲ್ಲ ಕಣಪ್ಪ. ವೈಫರ್ ಹಾಕೋಲ್ಲ ಫಸ್ಟ್. ನೀ ಮಳೆಗಾಲ ಚಲೋ ಆಗ್ಯದ ಗೈಸ್. ನೀವೊಂದು ಹೇಳ್ರಿ ಒಂದು ಏನಾದ್ರು ಒಂದು ಐಡಿಯಾ ಕೊಡ್ರಿ ವೈಫರಿಗೆ. ಅದಕ್ಕೆ ಚಸ್ಮಾಕ್ ವೈಫರ್ ಹಾಕೊಳ್ಳೋ ಟೈಪ್ ಎಲ್ಲಿ ಮಾಡಿಸ್ತಾರೆ ಎಲ್ಲಿ ಮಾಡ್ತಾರೆ ಸ್ವಲ್ಪ ಅಡ್ರೆಸ್ ಕಾಮೆಂಟ್ ಮಾಡ್ರಿ. ವೈಫರ್ ಅವ್ನಿಗೆ ಭಾಳ ವಜ್ಜಾಗ್ಯದ ಹಿಂಗೆ ಮಾಡ್ತಾನೆ ಗೈಸ್. ಇಂಥ ಅರ್ಬಿ ಕೊಟ್ಟೆ ಹಾಸ್ಪಿಟ್ಲ್ ಅರ್ಬಿ ಕಾಲ್ ಮಾಡ್ಕೊಂಬಂದ್ರ ಹಾಸ್ಪಿಟ್ಲ್ ಅರ್ಬಿ ಕಾಲ್ ಮಾಡ್ಕೊಂಬರೋದು. ಏ ಅಲ್ಲಿ ತರಿಸ್ಕೊಟ್ಟೇವಿ ಅದೇ ಹಾಸ್ಪಿಟ್ಲ್ ಕಾಲ್ ಮಾಡ್ಕೊಂಬರೋದು. ಸಿಸ್ಟರ್ ಹಿಂಗ ವೈಪರ್ ಇಲ್ರಿ ಮಳೆ ನೀರು. ಗೈಸ್ ಬನ್ನಿ ಗೈಸ್. ಇವಾಗ ಎಲ್ಲ ಮುಗಿತೀವಿ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ ಹೋಗುವ ಬನ್ನಿ ಮನಿ. ನಮ್ಮ ಕ್ಯಾಮ್ರಾಮನ್ ಅವ್ರು ಹುಡುಗಿயோட ಫೋನೇ ಮಾತಾಡ್ಕೊ ಕೂತಿದ್ದ. ಅದ್ರ ಅವ್ರು ಯಾಕೆ ಡಿಸ್ಟರ್ಬ್ ಮಾಡಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು. ಅವ್ರಿಗೆ ಡಿಸ್ಟರ್ಬ್ ಪ್ಯಾಕ್ ಮಾಡೋದೈತೆ ಬಿಟ್ಟು ಬಂದೇವಿ ನಾವು. ಹೌದಿಲ್ಲ ಬಿಟ್ಟು ಬಂದಿಲ್ಲ ಡಿಸ್ಟರ್ಬ್ ಪ್ಯಾಕ್ ಮಾಡೋದೈತೆ ಬಿಟ್ಟು ಬಂದಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬನ್ನಿ ಇವಾಗ ಡೈರೆಕ್ಟ್ ಮನೆ ಮನೆ 2000 years later. ಗೈಸ್ ಅಲ್ಲಿಂದ ಬಂದು ಮಲ್ಕೊಂಡವ. ಇವಾಗ 7 ಗಂಟೆ ಎಲ್ಲ ಬಂದು ಇವಾಗಿದ್ದೀನಿ. ಏನ್ ಮಾಡೋದು ಗೈಸ್ ಫುಲ್ ಮೈ ಮನುಷ್ಯ ಬೇಸರ ಆಗ್ಬಿಟ್ಟದ. ನಿದ್ದೆ ಒಂದು ಹೈರಾಣ ಆಗ್ಬಿಟ್ಟದ. ಅಂದ್ರೆ ನಿದ್ದೆ ಆತ ಕಣ್ಣಿಗೆ
ಹೆಂಗಾತಂದ್ರೆ ಟೈಮ್ ಟು ಟೈಮ್ ಆಗರಿಯದ 7-8 ತಾಸು ಮಲ್ಕೊಳ್ತೀನಿ. ಹೆಂಗೆ ಮಲ್ಕೊತೀನಿ ಅಂದ್ರೆ ಈಗ 4 ಗಂಟೆ ಮಲ್ಕೊಂಡೆ ಅಂದ್ರೆ 12ಕ್ಕೆ 1ಕ್ಕೆ ಎದ್ದೇಳ್ತೀನಿ ಮಧ್ಯಾಹ್ನ. ಸೊ 8 ಗಂಟೆ ಕವರ್ ಆಗಿರ್ತದೆ. ಹಂಗಾಗಿ ಹೆಲ್ದಿ ಆಗಿದ್ದೀನಿ. ಅವಾಗ 4 ಗಂಟೆಗೆ 3 ಗಂಟೆಗೆ ಮಲ್ಕೊಂಡು ಮತ್ತೆ 8 ಗಂಟೆಗೆ ಎದ್ದೇಳ್ತಿದ್ದೆ. ಅವಾಗ ಹೈರಾಣ ಆಗ್ತಿತ್ತು. ಇವಾಗೇನು ಹೈರಾಣ ಆಗ್ತಿಲ್ಲ, ಬಟ್ ನಿದ್ದೆ ಟೈಮ್ ಟು ಟೈಮ್ ಆಗ್ತಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ರೆ ಮನುಷ್ಯ ಫ್ರೆಶ್ ಇರ್ತಾನೆ, ಅಂದ್ರೆ ಹುರುಪ್ನಾಗ ಇರ್ತದೆ. ಬಟ್ ಮಧ್ಯಾಹ್ನ ಇದ್ರೆ ಹುರುಪೇ ಇರಲ್ಲ, ಅರ್ಧ ಹುರುಪೇ ಹೋಗಿರುತ್ತೆ ಮಧ್ಯಾಹ್ನ ಅನ್ನೋದ್ರಾಗ. ಮೇಡಮ್ ಅಂತ ಟ್ರೈ ಮಾಡಕತ್ತೀನಿ ಗೈಸ್, ನಾನು ಆದಷ್ಟು ಟ್ರೈ ಮಾಡಕತ್ತೀನಿ. ವಿಡಿಯೋ ಶೆಡ್ಯೂಲ್ಗಳು ಚೇಂಜ್ ಮಾಡ್ಕೊಳಕತ್ತೀನಿ. ಎಲ್ಲ ಮಾಡ್ಕೊಂಡ್ರು ನನಗೆ ಟೈಮ್ ಅಷ್ಟು ಕೈಯಲ್ಲಿ ಇದೆ. ಇನ್ಮೇಲಿಂದ ಒಂದು ರೂಲ್ಸ್ ಹಾಕೊಂಡಿದ್ದೀನಿ, ಏನಪ್ಪ ಅಂದರೆ ಲಾಂಗ್ ವಿಡಿಯೋ ಯಾರು ನೋಡ್ತಿಲ್ಲ, ಲಾಂಗ್ ವಿಡಿಯೋ ಮುಂಜಾನೆ 7 ಗಂಟೆಗೆ ಇರುತ್ತೆ. ನಿನ್ನೆ ಏನಾಗಿರ್ತದೆ ಅನ್ನೋದು ಇವತ್ತು ಏನಾಗಿರ್ತಲ್ಲ ನಾಳೆ ಇರ್ತದೆ. ಅಂದರೆ ನಿನ್ನೆ ನೀವು ವಿಡಿಯೋ ನೋಡುತ್ತಿಲ್ಲ, ನಿನ್ನೆ ಏನಾಗಿದೆ ಚಂತನ ಅನ್ನೋದು ನನ್ನ ವ್ಲಾಗ್ ಒಳಗೆ ನಾನು ಏನೇನು ಮಾಡೀನಿ ಏನೇನಿಲ್ಲ ಅನ್ನೋದು ಇವತ್ತಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಫೋನ್ದಾಗ ಇರ್ತದೆ. ಮಿನಿ ವ್ಲಾಗ ಸಂಜೆ 5:30ರಿಂದ 6 ಗಂಟೆ ತನಕ ಇರುತ್ತೆ ಗೈಸ್. 5ರಿಂದ 6 ಗಂಟೆ ಅದರೊಳಗಡೆ ಮಿನಿ ಬ್ಲಾಗ್ ಇರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಬೇಗ 100K ಕಂಪ್ಲೀಟ್ ಮಾಡಿರಿ. ಭಾಳ ಸಮೀಪಿದ್ದೀವಿ, 100K ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಇವಾಗ ಎದ್ದಿನೆಲ್ಲ ಒಂದಿಷ್ಟು ಏನಾದರೂ ಒಂದಿಷ್ಟು ಅಡುಗೆ ಮಾಡ್ಕೋಬೇಕು. ಮೇನ್ ಟಾಸ್ಕ್ ಇರೋದು, ಮೇನ್ ಬೋರ್ ಆಗೋದ್ರೆ ಅಲ್ಲಿ ದಿನ ಹೇಳೋದು ನಾನೇ ಅಡುಗೆ ಮಾಡ್ಕೊಳ್ಳೋದು, ಮತ್ತು ಪಿಸ್ಸ ನಾನೇ ತೊಳೆದಿರೋದು. ಮಿಕ್ಕಿ ಹೋಗ್ಯದ. ಹೇಳ್ಬೇಕಂದ್ರೆ ಸುಮ್ಮ ಮೆಸ್ ಹಚ್ಬೇಕು, ಹೊರಗಡೆ ತಿನ್ಬೇಕು ಅನಿಸ್ತದೆ ಒಂದೊಂದು ಟೈಮ. ಯಾಕಂದ್ರೆ ನಾನು ಖರ್ಚು ಮಾಡೋದು ಅಷ್ಟು ಖರ್ಚು ಮಾಡ್ತಿರ್ತೀನಲ್ಲ. ಸೊ ಅದೇ ಒಂದು ಹೊತ್ತಿಂದು ಊಟದ್ದು ಹೊರಗೆ ಮೆಸ್ ಹಚ್ಬಿಟ್ಟಿರ್ತಪ್ಪ, ಅದೇ ಊಟ ಬರ್ತದೆ, ಡೈರೆಕ್ಟ್ ಊಟ ಮಾಡ್ಬೋದು ಅನಿಸ್ತದೆ. ಬಟ್ ಹೊರಗಡೆ ಅಷ್ಟು ಹೆಲ್ದಿಯಾಗಿನೂ ಇರಲ್ಲ. ಆ್ಯಂಡ್ ಅಷ್ಟು ಹೊಟ್ಟೆ ತುಂಬಲ್ಲ ನಮ್ಗೆ. ಹೊಟ್ಟೆ ತುಂಬ ಊಟನೂ ಆಗಲ್ಲ, ಆ್ಯಂಡ್ ಅಷ್ಟೊಂದು ಹೆಲ್ದಿನೂ ಇರಲ್ಲ. ಸೊ ಮನೇಲೇ ಮಾಡ್ಕೊಂಡು ತಿಂದ್ರೆ ಅಂತ ಅನ್ಕೊಂಡು ಮನೇಲೇನೋ ಮಾಡ್ಕೊಂಡು ತಿನ್ನೋದೇ ಆಗಲಿ ಅದು ಗೈಸ್. ಇಲ್ಲಿಗೆ ಬಂದು ನೋಡ್ರಿ ನಮ್ಮದು ಏನು ಹೇಳೋಕ್ಕಾಗಲ್ಲ ಗೈಸ್. ಇವಾಗ ಐತಲ್ಲ ಎದ್ದು ಫಟಾಫಟ್ ಅಂತೇಳಿ ಒಂದಿಷ್ಟು ಬೇಳೆ ತಂದನಿ, ಬೇರೆ ಥರ ತೊಗರಿಬೇಳೆ ತಿಂದು ಇಟ್ಟು ಮಿಕ್ಕದ. ನನಗೆ ಬೋರ್ ಆಗಿ ಹೋಗ್ಬಿಟ್ಟದ. ನಿಮ್ಗೆ ನೋಡೋರಿಗೆ ಹೆಂಗೆ ಅದು ಯಾರು ಗೊತ್ತು, ಅಷ್ಟು ಬೋರ್ ಆಗ್ಯದ. ಇವಾಗ ಐತಲ್ಲ ತೊಗರಿಬೇಳೆ ಸಾಂಬಾರು, ತೊಗರಿಬೇಳೆ ಅಂತ ನೋಡ್ರಿ ಗೈಸ್. ಮತ್ತು ಅದೊಂದು ಯಾವುದೋ ಬೇಳೆ ತಂದಿನಿ, ಆ ಬೇಳೆ ಸಾಂಬಾರು ಮಾಡಮಂತ. ಅದ್ರ ಜೊತೆ ಒಂದಿಷ್ಟು ರೊಟ್ಟಿ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲ, ಮತ್ತು ಒಂದಿಷ್ಟು ರೈಸ್ ಅಂತ ಇದ್ದೇ ಇರುತ್ತೆ, ರೈಸ್ ಮಾಡ್ಕೊಳಮಂತ ಶಿಸ್ತು ಜಡಮಂತ ಗೈಸ್. ಅಷ್ಟೇ ನಮ್ಮ ಕೆಲಸ. ನಮ್ಮ ಸಿಂಬನ ರೆಡಿ ಆದ. ಇವಾಗ ಫಸ್ಟ್ ನೀರು ಇಟ್ಟೀನಿ, ಫಸ್ಟ್ ಸ್ನಾನ ಮಾಡಬೇಕು. ಬೆಳಗ್ಗೆ ಮಾಡೋದಾಗಿಲ್ಲ, ಬೆಳಗ್ಗೆ ಅಲ್ಲ 1 ಗಂಟೆಗೆ ಎದ್ದಿನಲ್ಲ ಹಚ್ಚಿನಿಂದ ಮಾಡೋಕ್ಕಾಗಿಲ್ಲ ಗೈಸ್ ನನಗೆ. ಇವಾಗ ಐತಲ್ಲ ಫಸ್ಟ್ ನೀರು ಇಟ್ಟೀನಿ, ನೀರಿದೆ ಕಾಯನ ಫಸ್ಟ್ ಸ್ನಾನ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲದ ಗೈಸ್ ಬನ್ನಿ ಮಾಡುವ ಎಲ್ಲ ಕೆಲಸಗಳನ್ನು. ಲೆಟ್ಸ್ ಗೋ. ಇವಾಗ ಎದ್ದೇಳೋದು ಕೆಲಸ ಮಾಡೋದು ಅಷ್ಟೇ ಗೈಸ್. ಮಸ್ತ್ ಸ್ನಾನ ಅಂತೂ ಮಾಡಿದೆ, ಏಕ್ ನಂಬರ್. ಇವಾಗ ಐತಲ್ಲ ಅಡುಗೆ ಮಾಡ್ಕೊಳಕಂತ ಇಟ್ಟಿನಿ. ಇದ್ರಾಗ ಅದು ಹೇಳಿದ್ನಲ್ಲ, ಅದು ಮೊಸೂರಿ ದಾಲ್ ಅಂತ ಅಂತಾರ ಅದಕ್ಕೆ, ಅಂಡ ರೈಸ ರೆಡಿ ಮಾಡಕತ್ತೀನಿ. ಒಂದಿಷ್ಟು ಮುಂದಿನ ನೋಡೋ ಮತ್ತೆ ಏನಾಗುತ್ತೆ ಅನ್ನೋದು. ಲೆಟ್ಸ್ ಗೋ. ಓಕೆ ಗಾಯ್ಸ್, ಇವಾಗ ಬೇಗ ಅಡುಗೆ ಮಾಡ್ಕೊಂಡು ಚಿಕನ್ ಅಂತ ನಿಮಗೆ ನೆಕ್ಸ್ಟ್ ಗಾಯ್ಸ್. ಫೈನಲಿ ರೈಸ್ ಸಾಂಬಾರು ರೆಡಿ ಮಾಡಿರ, ಅದನ್ನೇ ತಿನ್ನೋದು ಬನ್ನಿ. ರೆಡಿ ಮಾಡಿರಲ್ಲ, ರೆಡಿ ಮಾಡೀನಿ ಗೈಸ್ ನಾನೇ. ನಮ್ಗೆ ಯಾರು ಮಾಡ್ಕೊಡ್ಬೇಕು, ನಾವೇ ಮಾಡ್ಕೊಂಡು ಆಯ್ತು ನಾವು. ಬನ್ನಿ ಇದನ್ನೇ ಸಪಾಸೆಟ್ ಮಾಡ್ತೀನಿ. ನಾವು ಸಪಾಸೆಟ್ ಮಾಡಿ ಟೈಮ್ ಸಿಗ್ತೀನಿ ಅಂತ ನಿಮಗೆ. ಲೆಟ್ಸ್ ಗೋ ಗೈಸ್. ಫೈನಲಿ ಊಟ ಅಂತೂ ಸಪಾಸೆಟ್ ಮಾಡಿದೆ. ನಮ್ಮ ಬಾಸ್ ಹೊರಗೆ ಹೋಗಿದ್ರು ತಿರುಗಾಡಕ, ಕಡ್ಸ್ಕೊಂಡು ಮತ್ತೆ ಜಗಾಡಿ ಬರ್ತಾರೆ. ನಮ್ಮ ಚಿಂತಿತ್ತು, ಬಟ್ ಕಡ್ಸ್ಕೊಂಡ್ ಬಂದಿಲ್ಲ ಗೈಸ್. ನಮ್ಮ ಶಿಂಬಾಬಾಯಿ ನೋಡ್ರಿ, ಡಾನ್ ರೀ ನಮ್ಮ ಮನೆ ಡಾನ್ ಆಗ್ಬಿಟ್ರಿ. ಕಡ್ಸ್ಕೊಂಡ್ ಬರ್ದಿನ ನಂಗೆ ಚಿಂತೆ ಇದ್ದಿದ್ದು ಗೈಸ್. ಬೇಕುಗಳ ಕೈಲಿ, ಹೊರಗಿನ ಬೇಕುಗಳ ಕೈಲಿ ಮತ್ತು ಆರಾಮಾಗಿ 1-2 ತಾಸು ಹೋಗಿದ್ದ. ಅದಕ್ಕೆ ಚಿಂತೆ ತಿರ್ತಿತ್ತು ಅವನೇ ನನಗೆ. 4-5 ದಿನ ಆರೈಕೆ ಮಾಡೋಕಲ್ಲ ಅವನಿಗೆ. ನನಗೆ ಆರೈಕೆ ಬರೇ ತಿನ್ನೋದು ತಿರುಗಾಡೋದು ಮಾಡ್ತದ, ಅವಕ್ಕೆ ಕಡ್ಸ್ಕೊಂಬರೋದು ಮಾಡ್ತದ. ಅಂದ್ರೆ ಕಡ್ಸೋ ಇದನ್ನು ಕಡಿತದ, ಅದನ್ನು ಕಡಿತಾವ. ಇದು ಸ್ವಲ್ಪ ಜಾಸ್ತಿ ಇಂಜೂರ್ ಆಗುತ್ತೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಹಾಗೆ ಇವತ್ತಿನ ಥಾಟ್ ಕೇಳಿ. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ, ಆದರೆ ಬರೀ ನಾಳೆಯ ಚಿಂತೆಯಲ್ಲೇ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬಾರದು ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಶಿವ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.